ಹೊಸಕೋಟೆ ನಗರದ ಪಶುಸಂಗೋಪನಾ ಇಲಾಖಾ ಕಚೇರಿ ಆವರಣದಲ್ಲಿ ಪಶು ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ರೇಷ್ಮೆ ಇಲಾಖೆಗಳಿಂದ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರವರು ಉದ್ಘಾಟನೆ ಮಾಡುವುದರ ಮೂಲಕ ಫಲಾನುಭವಿಗಳಿಗೆ ವಿವಿಧ ಇಲಾಖೆಗಳ ಸವಲತ್ತುಗಳನ್ನು ವಿತರಣೆ ಮಾಡಿದರು. ಪಶು ಇಲಾಖೆಯಿಂದ 21 ಫಲಾನುಭವಿಗಳಿಗೆ 7 ಲಕ್ಷ ವೆಚ್ಚದ ವಿವಿಧ ಸವಲತ್ತುಗಳು, ತೋಟಗಾರಿಕೆ ಇಲಾಖೆಯಿಂದ 36 ರೈತರಿಗೆ 36 ಲಕ್ಷ ವೆಚ್ಚದ ಸವಲತ್ತುಗಳು, ಕೃಷಿ ಇಲಾಖೆಯಿಂದ 36 ರೈತರಿಗೆ 17 ಲಕ್ಷ ವೆಚ್ಚದ ಸವಲತ್ತು ಹಾಗೂ ರೇಷ್ಮೆ ಇಲಾಖೆಯಿಂದ 12 ಫಲಾನುಭವಿಗಳಿಗೆ 14 ಲಕ್ಷ ವೆಚ್ಚದ ಸವಲತ್ತುಗಳನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಈ ವೇಳೆ ನಗರಸಭೆ ಅಧ್ಯಕ್ಷೆ ಆಶಾ ರಾಜಶೇಖರ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಮುತ್ಸಂದ್ರ ಬಾಬುರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ ಮುನಿಯಪ್ಪ, ನಗರಸಭೆಯ ನಾಮಿನಿ ಸದಸ್ಯೆ ಪಾರ್ವತಮ್ಮ, ಉದ್ಯಮಿ ಬಿವಿ ಬೈರೇಗೌಡ, ಮುಖಂಡರಾದ ಎಚ್ಎಸ್ ಗೋಪಾಲ್, ಬೇಗೂರು ನಾಗರಾಜ್, ಜಿಕೆವಿಕೆಯ ಮಣ್ಣಿನ ವಿಜ್ಞಾನಿ ಮುನಿನಾಗಪ್ಪ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಇದೇ ಒಂದು ಸಂದರ್ಭದಲ್ಲಿ ರೈತರಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿ ಕೃಷಿಯಲ್ಲಿ ಫಲವತ್ತಾದ ಮಣ್ಣನ್ನು ಬಳಕೆ ಮಾಡಿಕೊಂಡು ಬೆಳೆಯಬಹುದಾದಂತಹ ಬೆಳೆಗಳ ಬಗ್ಗೆ ಸಂವಾದ ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗಬೇಕು, ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಇಂಪ್ರೂವ್ಮೆಂಟ್ ಆಗಬೇಕು. ಆವಾಗ ಮಾತ್ರ ರೈತನ ಆತ್ಮಹತ್ಯೆ ತಪ್ಪುತ್ತೆ ಮತ್ತು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಂಡಾಗುತ್ತೆ. ಎಕರೆ ಅವರ ಉತ್ಪನ್ನ ಕೂಡ ನಾವು ಜಾಸ್ತಿ ಮಾಡಿದಾಗುತ್ತೆ. ಆದ್ದರಿಂದ ರೈತಾಪಿ ಬಂಧುಗಳು ಮಣ್ಣಿನ ಮಹತ್ವವನ್ನು ನೀವು ತಿಳ್ಕೊಳ್ಳೇಬೇಕು. ಮಣ್ಣು ಬಹಳ ಮುಖ್ಯವಾದಂತಹದ್ದು ಮತ್ತು ಈ ಮಣ್ಣು ಏನಿದೆ, ಈ ಮಣ್ಣು ನಾವು ಪೂಜೆ ಮಾಡ್ತೀವಿ. ಮಲ್ನಾಡಿಗೆ ನೀವು ಹೋದ್ರೆ ಭೂ ಹುಣ್ಣಿಮೆ ಅಂತ ಮಾಡ್ತೀವಿ. ಭೂ ಹುಣ್ಣಿಮೆ ಅವತ್ತು ಮಣ್ಣಿನ ಮೇಲೆ ಏನು ಕೆಲಸ ಮಾಡೋದಿಲ್ಲ. ಅವರು ಅಡಿಗೆ ಮಾಡಿಕೊಂಡು ಕುಟುಂಬ ಸಮೇತ ಹೋಗ್ತಾರೆ, ಅಲ್ಲೇ ಜಮೀನಲ್ಲಿ ಊಟ ಮಾಡ್ತಾರೆ. ಚರಗ ಚೆಲ್ಲೋ ಪದ್ಧತಿ ಅಂತ ಚರಗ ಚೆಲ್ತಾರೆ. ಯಾಕೆ ಚರಗ ಚೆಲ್ತಾರೆ ಅಂದ್ರೆ ಇದಕ್ಕೆ ಒಂದು ವೈಜ್ಞಾನಿಕ ಅರಿವಿದೆ. ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಇದನ್ನ ಅಕ್ಟೋಬರ್ ಬಿಗಿನಿಂಗ್ ಅಥವಾ ಸೆಪ್ಟೆಂಬರ್ ಎಂಟು ಅಕ್ಟೋಬರ್ ಬಿಗಿನಿಂಗ್ ಮಾಡ್ತಾರೆ. ಬೆಳೆ ವಿಜೃಂಭಣೆ ಅಂದ್ರೆ ಬೆಳೆದು ನಿಂತಿರುತ್ತೆ. ಅವಾಗ ಈ ಕ್ಯಾಟರ್ಪಿಲ್ಲರ್ ಪ್ರಿಪರೇಷನ್ಗೆ ಹೋಗುತ್ತೆ. ಪ್ರಿಪರೇಷನ್ ಹೋಗೋ ಪೀರಿಯಡ್ ಅದು. ಅವಾಗ ಏನ್ ಮಾಡ್ತಾರೆ, ಈ ಚರಗ ಚೆಲ್ಲೋದು ಅಂತ ಮಾಡ್ತಾರೆ. ಚರಗ ಚೆಲ್ಲಿದ್ರೆ ಪಕ್ಷಿಗಳನ್ನು ಆಹ್ವಾನ ಮಾಡ್ದಂಗೆ. ಇದು ಮೆಕ್ಯಾನಿಕಲ್ ಮೆಜರ್ ಆಫ್ ಪೆಸ್ಟ್ ಕಂಟ್ರೋಲ್. ಸೊ ಈ ಚರಗ ಚೆಲ್ತಾರೆ ಅಂದ್ರೆ ಊಟ ಮಾಡಿ ಎಲ್ಲ ಚೆಲ್ತಾರೆ. ಚೆಲ್ದಾಗ ಪಕ್ಷಿಗಳನ್ನ ಆಹ್ವಾನ ಮಾಡುತ್ತೆ. ನಮ್ಗೆ ದೇವರು 8600 ಜಾತಿ ಪಕ್ಷಿಗಳು ಕೊಟ್ಟಿದ್ದಾರೆ. ಆ ಪಕ್ಷಿಗಳ ಕಣ್ಣು ಕಾಂಪೌಂಡ್ ಆಗಿರುತ್ತೆ. ಒಂದು ಬ್ಲ್ಯಾಕ್ ಡ್ರಂಗೋ ಒಂದು ಟೊಂಗೆ ಮೇಲೆ ಕೂತ್ಕೊಂಡ್ರೆ ಒಂದು ಗುಂಟೆ ಪ್ರದೇಶ ಇರ್ತಕ್ಕಂಥ ಇದು ಹೆಲಿಕಾಪ್ಟರ್ ಆರ್ಮಿ ಜನನ ಪೆಕ್ ಮಾಡಿ ತಿಂದಾಕ್ಬಿಡುತ್ತೆ. ಪೆಕ್ ಮಾಡಿ ತಿಂದಾಕ್ಬಿಡುತ್ತೆ. ಇವತ್ತು ನಮ್ಮ ಬೇಜವಾಬ್ದಾರಿ. ಮ್ಯಾನ್ಸ್ ಲೆಸ್ ಕನ್ಸರ್ನ್ ಟುವರ್ಡ್ಸ್ ಪ್ಲಾಂಟ್ಸ್, ಮ್ಯಾನ್ಸ್ ಲೆಸ್ ಕನ್ಸರ್ನ್ ಟುವರ್ಡ್ಸ್ ಬರ್ಡ್ಸ್, ಮ್ಯಾನ್ಸ್ ಲೆಸ್ ಕನ್ಸರ್ನ್ ಟುವರ್ಡ್ಸ್ ಇದು ಬುಲ್ಡೋಸಿಂಗ್ ಎಲ್ಲ ಮಾಡಿ ಬೆಂಕಿ ಇವೆಲ್ಲ ಎನಿಮಿಸು. ಹೀಗಾಗಿ ಇವತ್ತು ಬರ್ಡ್ ಪಾಪ್ಯುಲೇಷನ್ ಕಡಿಮೆ ಆಗ್ತದೆ, ಪ್ಲಾಂಟ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ನಾವು ಬಯೋಡೈವರ್ಸಿಟಿನ ಹಾಳು ಮಾಡ್ತಾ ಇದೀವಿ. ಹಾಗಾಗಿ ಅದಕ್ಕೆ ಇವನ್ನೆಲ್ಲ ನಾವು ಇಂಟ್ಯಾಕ್ಟ್ ಆಗಿ ಬಯೋಡೈವರ್ಸಿಟಿ ಇಂಟ್ಯಾಕ್ಟ್ ಇರಬೇಕು. ಇವನ್ನೆಲ್ಲ ನಾವು ಕಾಪಾಡ್ಕೋಬೇಕು.